ನಮಸ್ಕಾರ ವೀಕ್ಷಕರೇ, ರಾಜ್ಯದ ಎಲ್ಲ ಜನತೆಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಈಗ ಒಂದು BPL ರೇಷನ್ ಕಾರ್ಡ್ ಆಗಿರಲಿ, APN ರೇಷನ್ ಕಾರ್ಡ್ ಆಗಿರಲಿ, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಲಿ, ಯಾವ್ದು ಬೇಕಾದರೂ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನೀವು ವೇಟ್ ಮಾಡ್ತಾ ಇದ್ರೆ ಬರೋಬ್ಬರಿ 1.5 ವರ್ಷ ಆಯಿತು, ಇನ್ನೂ ಕೂಡ ಅಪ್ಲಿಕೇಶನ್ ಬಿಟ್ಟಿಲ್ಲ ಅಂತ ಸ್ವತಃ ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನೇ ಒಂದು ಮಾಹಿತಿಯನ್ನು ಹೊರಡಿಸಿರುವಂಥದ್ದು. ಸೊ ಹಾಗಾದ್ರೆ ನೀವು ಕೂಡ ಅರ್ಜಿ ಸಲ್ಲಿಸೋರು ಇದ್ರೆ ಸೊ ಈಗ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ. ವೀಕ್ಷಕರೇ, ನಿಮ್ಗೆ ಮೊದಲೇ ಹೇಳ್ಬಿಡ್ತೀನಿ, ಡೇಟ್ ಕೊಟ್ಟಿಲ್ಲ, ಕ್ಲಿಯರಿಫಿಕೇಶನ್ ಕೊಡ್ತಾ ಇದ್ದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಡೇಟ್ ಇವತ್ತೇ ನೀವು ಅರ್ಜಿ ಸಲ್ಲಿಸಬಹುದು, ಹಿಂದೆ ನಾವು ಬಿಡ್ತೇವೆ ಅಂತ ಅವರು ಡೇಟ್ ಕೊಟ್ಟಿಲ್ಲ. ಆದ್ರೆ ಈ ದಿನದಿಂದ ಈ ದಿನದ ಒಳಗಾಗಿನೇ ಬಿಡ್ತೇವೆ, ಅಷ್ಟು ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ವಾಚ್ ಮಾಡಿ, ಯಾಕಂದ್ರೆ BPL ರೇಷನ್ ಕಾರ್ಡ್ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಈಗ ಮದುವೆ ಕೂಡ ಆಗಿರ್ತಾರೆ, ಅವ್ರಿಗೂ ಕೂಡ BPL ರೇಷನ್ ಕಾರ್ಡ್ ಬೇಕಾಗಿರುತ್ತೆ. ಮತ್ತೆ ಬಹಳಷ್ಟು ಜನ ತಿದ್ದುಪಡಿ ಕೂಡ ಮಾಡೋರು ಇರ್ತಾರೆ, ತಿದ್ದುಪಡಿ ಬಿಡ್ತೇವೆ ಅಂತಾನು ಕೂಡ ಹೇಳಿಲ್ಲ. ತಿಳ್ಕೊಳ್ಳಿ, ತಿದ್ದುಪಡಿ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತಾವಂತ ಹೇಳಿಲ್ಲ. ಆದರೆ ಅಪ್ಲಿಕೇಶನ್ ಹಾಕ್ಬೋದು ಕಣ್ರಿ. ಅಪ್ಲಿಕೇಶನ್ ಹಾಕೋರೆ ತುಂಬ ಜನ ತುಂಬಿದ್ದಾರೆ ನಮ್ಮಲ್ಲಿ. BPL ರೇಷನ್ ಕಾರ್ಡು ಮುಖ್ಯವಾಗಿ ಬಹಳಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸುಮಾರು ನಮ್ಮ ಒಂದು ಓಣಿಯಲ್ಲಿನೇ ಕೂಡ ವೇಟ್ ಮಾಡ್ತಾ ಇದ್ದಾರೆ, ನಮಗೂ ಕೂಡ ಕೇಳ್ತಾ ಇದ್ದಾರೆ ಯಾವಾಗ ಬಿಡ್ತಾರೆ ಸರ್, ಇನ್ನೂ ಕೂಡ ಬಿಟ್ಟಿಲ್ಲ BPL ರೇಷನ್ ಕಾರ್ಡು, ಯಾವಾಗ ಅರ್ಜಿ ಹಾಕಲಿಕ್ಕೆ ಒಂದು ಅವಕಾಶ ನಮಗೆ ಸಿಗತ್ತೆ ಅಂತ. ಈಗಾಗಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆಯಲ್ಲ, ಈಗಾಗಲೇ June 4 ಏನಿತ್ತಲ್ಲ, ಒಂದು ಇಲೆಕ್ಷನ್ದು ರಿಸಲ್ಟ್ ದಿನಕ್ಕಿಂತ ಮುಂಚೆನೇ ಒಂದು ಮಾಹಿತಿಯನ್ನು ಹೊರಡಿಸಿತ್ತು, ಇನ್ಮೇಲಿಂದ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡ್ತೇವಂತ. ನಾನು ಇಲ್ಲಿ ಸೈಡ್ಗೆ ಕೊಡ್ತೇನೆ, ಅದನ್ನು ಮೊದಲು ಓದ್ಕೊಂಡು ಬರೋಣವಾ. ಸೊ ಅದನ್ನು ಓದ್ಕೊಂಡು ಬರೋಣವಾ. ನೀವೇನು ಮಾಡಬೇಕು, ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಕಂಡ್ರಿ. ನಮ್ಮ ಶ್ರಮಕ್ಕೆ ಪ್ಲೀಸ್ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತೀನಿ. ಇಲ್ಲಿ ನೋಡಿ, ನೀವು ಸೈಡ್ ನೋಡ್ತಾ ಹೋಗಿ, ನಾನು ಕರೆಕ್ಟಾಗಿ ಹೇಳ್ತಾ ಹೋಗ್ತೇನೆ ನಿಮಗೆ. ಇಲ್ಲಿ ನೋಡಿ, ಎಲೆಕ್ಷನ್ ಬಳಿಕ ಹೊಸ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಹೊಸ ಪಡಿತರ ಚೀಟಿಗಾಗಿ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತೀರ್ಮಾನಿಸಿದೆ. ಎಲೆಕ್ಷನ್ ಏನ್ ರಿಸಲ್ಟ್ ಇದೆ ಅಲ್ಲ, ಅದಾದ ಬಳಿಕ ಅದಕ್ಕಿಂತ ಮುಂಚೆನೆ ಈ ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ. ಈಗ ಮತ್ತೊಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಇಲ್ಲಿ ನೋಡಿ, ಎಲೆಕ್ಷನ್ ಬಳಿಕ ನಾವು ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಯಾರು ಹೇಳಿದ್ದು? ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ಈ ಒಂದು ರೇಷನ್ ಕಾರ್ಡ್ಸ್ ಗಳನ್ನ ಅಪ್ರೂವಲ್ ಮಾಡೋದೇ ಅವ್ರು ಕಣ್ರಿ, ಅವರೇ ಒಂದು ಮಾಹಿತಿಯನ್ನು ಹೊರಡಿಸಿರುವಂತದ್ದು. ನಿಮ್ಗೆ ಫೇಕ್ ನ್ಯೂಸ್ ಹೇಳ್ತಾ ಇಲ್ಲ, ಕರೆಕ್ಟ್ ಆಗಿ ರಿಯಲ್ ಅಂತ ಒರಿಜಿನಲ್ ಮಾಹಿತಿ ತಿಳಿಸ್ಕೊಡ್ತಾ ಇದೀನಿ ನೋಡಿ. ಸೊ ಇದಿಷ್ಟು ತೀರ್ಮಾನಿಸಿದೆ ಆದ ತಕ್ಷಣ ವಿವಿಧ ಕಾರಣಗಳಿಂದ ಕಳೆದ 1.5 ವರ್ಷದಿಂದ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಕಲ್ಪಿಸಿರಲಿಲ್ಲ. 1.5 ವರ್ಷ ಆಯಿತು, ಇನ್ನೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಸೊ 1.5 ವರ್ಷದಿಂದ ಎಷ್ಟೊಂದು ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಸೊ ಅದರಲ್ಲಿ ನೀವು ಕೂಡ ಆಗಿರ್ತೀರ, ನೀವು ವಿಡಿಯೋ ನೋಡೋರು ಕೂಡ. ಸೊ ಆದಷ್ಟು ಯಾರು ಅರ್ಜಿ ಸಲ್ಲಿಸೋರು ಇದ್ದಾರೆ ಅವ್ರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ. ಸೊ ಶುಭ ಸುದ್ದಿ ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನರಿಗೆ. ಸೊ ಹಾಗಾದ್ರೆ ಕಲ್ಪಿಸಿರಲಿಲ್ಲ ಆದ ತಕ್ಷಣ ಸಾರ್ವಜನಿಕರು ಹೊಸ ಪಡಿತರ ಚೀಟಿಗಾಗಿ ಬೆಂಗಳೂರು 1, ಗ್ರಾಮ 1 ಮತ್ತೆ ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರ ಇಂತಹ ಒಂದು ಕೇಂದ್ರಗಳಿಗೆ ಹೋಗಿ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇದಿಷ್ಟೇ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ಇಂತಹ ಒಂದು ಕೇಂದ್ರಗಳಿಗೆ ಅರ್ಜಿಯನ್ನು ಹೋಗಿ ನೀವು ಸಲ್ಲಿಸಬಹುದಾಗಿರುತ್ತೆ ವೀಕ್ಷಕರೇ. ಸೊ ಇದಿಷ್ಟೇ ಕೊಟ್ಟಿರ್ಬೋದು. ಡಾಕ್ಯುಮೆಂಟ್ಸ್ ಏನ್ ಬೇಕು ಏನಿಲ್ಲ ಅನ್ನೋದನ್ನ ಅವ್ರು ಇನ್ನೂ ಕೂಡ ಬಿಟ್ಟಿಲ್ಲ. ಸೊ ಏನಾದರೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಹೇಳಿದ್ರು ಸಹಿತ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ, ಇಂಪಾರ್ಟೆಂಟು, ಅವಾಗ ಬಿಡ್ತಾರೆ. ಇನ್ನೂ ಕೂಡ ಅವ್ರು ಏನು ಹೇಳಿದ್ದಾರೆ ಅಂದ್ರೆ, ಈ ಒಂದು ಎಲೆಕ್ಷನ್ ಆದ ತಕ್ಷಣ ಬಿಡ್ತೇವೆ ಅಂತ ಹೇಳಿದ್ರು, ಇನ್ನೂ ಕೂಡ ಬಿಟ್ಟಿಲ್ಲ. ಎಲೆಕ್ಷನ್ ರಿಸಲ್ಟ್ ಆಗಿ ಬಹಳ ದಿನ ಆಯ್ತು, ಈಗಾಗಲೇ ನಿಮ್ಗೆ ಗೊತ್ತಿದೆ. ಸೊ ಈಗ 20ನೇ ತಾರೀಕು ಬಂದಿರುವಂತದ್ದು, ಇನ್ನೂ ಕೂಡ ಅವಕಾಶ ಕೊಟ್ಟಿಲ್ಲ. ಸೊ ಈಗ ಯಾವಾಗ ಅರ್ಜಿಯನ್ನ ಸ್ವೀಕರಿಸ್ತಾರ ಅಂತ ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ಒಂದು ಮಾಹಿತಿಯನ್ನು ಹೊರಡಿಸಿರುವಂತದ್ದು ಯಾವಾಗ ಅಂದ್ರೆ, ಇದೇ ಒಂದು ವಾರ ಅಂತ ಹೇಳಿಕ್ ಬರಲ್ಲ, ಮುಂದಿನ ವಾರದಲ್ಲಿ ನಾವು ಆದಷ್ಟು ಬೇಗ, ಮುಂದಿನ ವಾರದಲ್ಲಿ ಅಥವಾ ಆದಷ್ಟು ಬೇಗ ನಾವು ಈ ಒಂದು ಅಪ್ಲಿಕೇಶನ್ ಅನ್ನ ಕರಿತೇವೆ. ಕರೆದ ತಕ್ಷಣ ಆದಷ್ಟು ಬೇಗ ನೀವು ಅರ್ಜಿ ಸಲ್ಲಿಸಬೇಕು. ಬಹಳ ದಿನನೂ ಕೂಡ ಟೈಮ್ ಕೊಡಲ್ಲ. ಮತ್ತೆ ಸರ್ವರ್ ಇಶ್ಯೂ ಆಗಿರ್ತಾ ಇರುತ್ತೆ. ಬೇಗನೆ ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಕಲಿದೆ, ಬೇಗನೆ ಅರ್ಜಿ ಸಲ್ಲಿಸಿ ಅಂದ್ರೆ ಅವರು ಟೈಮಿಂಗ್ ಕೊಡ್ತಾರೆ. ಇವತ್ತು ಅಂತ ಅನ್ಕೊಳ್ಳಿ, 10ರಿಂದ 2 ಗಂಟೆವರೆಗೆ ಅಥವಾ 3 ಗಂಟೆವರೆಗೆ ಆ ಒಂದು ತಾಸು ಅಂದ್ರೆ ಆ ಒಂದು ಗಂಟೆಯ ಒಳಗಾಗಿನೇ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ದಿನ ಪೂರ್ತಿ ಕೊಡಲ್ಲ.
ದಿನ ಪೂರ್ತಿ ಈಗ ಅಪ್ಲಿಕೇಶನ್ ಯಾವುದಾದ್ರೂ ಜಾಬ್ಗಳಿಗೆ ಅಪ್ಲಿಕೇಶನ್ ಕರೀತಾರಲ್ಲ, ಸೊ ಆ ರೀತಿ ಕೊಡಲ್ಲ ಅವರು. ಟೈಮಿಂಗ್ ಇರುತ್ತೆ 10ರಿಂದ 3ರವರೆಗೆ ಈ ರೀತಿಯಾಗಿ ಟೈಮಿಂಗ್ ಇರುತ್ತೆ. ಸೊ ನೀವು ಆ ಒಂದು ಟೈಮ್ನಲ್ಲಿನೇ ಹೋಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ನನ್ನ ಕಡೆಯಿಂದ ಹೇಳೋದಾದ್ರೆ, ಸರ್ವರ್ ಇಷ್ಟು ಬ್ಯುಸಿ ಆಗಿರುತ್ತೆ ಅಂತ ಹೇಳೋದಾದ್ರೆ ಬಹಳಷ್ಟು ಬ್ಯುಸಿ ಆಗಿರುತ್ತೆ. ಆದಷ್ಟು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕೋದವರೇ ಇದ್ರೆ ಬೇಗನೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ನಾನು ಹೇಳ್ತೇನೆ, ಕಂಪಲ್ಸರಿ ಹೇಳ್ತೇನೆ, ಈಗ ಒಂದು ಅಪ್ಲಿಕೇಶನ್ ಇವತ್ತು ಬಿಟ್ಟಿದ್ರೆ ನಾನು ಇವತ್ತೇ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ, ಓಕೆನಾ? ನಾಳೆ ಬಿಟ್ಟಿದ್ರೆ ನಾಳೆನೇ ತಿಳಿಸ್ಕೊಡ್ತೀನಿ. ಯಾವಾಗ ಬಿಡ್ತಾರೆ ನೋಡಿ, ಅಂದ್ರೆ ಮುಂದಿನ ವಾರದಲ್ಲಿ ಬಿಡ್ತೇವೆ ಅಂತ ಹೇಳಿದರೆ, ಆ ಒಂದು ವಾರದಲ್ಲಿ ಬಿಟ್ಟಿದ್ರೆ ಅಂದ್ರೆ ದಿನಾಂಕ ಕೊಟ್ಟಿಲ್ಲ ಅವರು, ಈ ದಿನಾನೇ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಅಂತ ಹೇಳಿಲ್ಲ, ಆ ಒಂದು ವಾರದಲ್ಲಿ ಬಿಡ್ತಾವ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅಂತ ಆ ಒಂದು ದಿನ ಬಿಟ್ಟಿದ್ರೆ ಅವತ್ತೇ ತಿಳಿಸ್ಕೊಡ್ತೀನಿ, ನೀವು ಮರುದಿನನೇ ಹೋಗ್ಬೋದು, ಓಕೆನಾ? ಸೊ ಮರುದಿನನೇ ಹೋಗಿ ಅಪ್ಲಿಕೇಶನ್ ಹಾಕಿ ನಿಮ್ಮ ಒಂದು BPL ರೇಷನ್ ಕಾರ್ಡನ್ನು ಪಡೆದಿದ್ದಾದರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಅವಕಾಶವನ್ನು ಹಣವನ್ನು ಪಡಿತಾ ಹೋಗ್ಬೋದು. ಅನ್ನಭಾಗ್ಯನೂ ಕೂಡ ಒಂದು ಅಕ್ಕಿ ಕೂಡ ಪಡಿತಾ ಹೋಗ್ಬೋದು. ನಿಮ್ಮದೇ ಒಂದಂತಹ ಸಪ್ರೇಟ್ ಆಗಿ BPL ರೇಷನ್ ಕಾರ್ಡ್ ಬಂದ್ಬಿಡುತ್ತೆ ವೀಕ್ಷಕರೇ. ಸೊ ಹಾಗಾದರೆ 1.5 ವರ್ಷ ಆಯಿತು, ಈಗಲೇ ಮಾಡಿಸ್ಕೊಳ್ಳಿ. ಮತ್ತೆ ಇನ್ನು ಮುಂದೆ ಯಾವಾಗ ಬಿಡ್ತಾರಂತ ಗೊತ್ತಿಲ್ಲ. ಈಗಲೇ ಬಿಟ್ಟಿದ್ರೆ ಈಗಲೇ ಮಾಡಿಸ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ. ಮತ್ತು ಮುಂದೆ ಯಾವಾಗ ಬಿಡ್ತಾರೆ ಯಾವಾಗ ಇಲ್ಲ ಅನ್ನೋದನ್ನು ನಾವು ಹೇಳಲಿಕ್ಕೆ ಬರಲ್ಲ, ವೇಟ್ ಮಾಡ್ಕೋತಾ ಕುಂಡಿರ್ಬೇಕಾಗತ್ತೆ. ಸೊ ಇಷ್ಟೇ, ಆದಷ್ಟು ಬೇಗ ಅರ್ಜಿ ಸಲ್ಲಿಸಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದು ನಾವು ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ವಿಡಿಯೋ ತಲುಪುತ್ತೆ. ಅಲ್ಲಿಂದ ಡೈರೆಕ್ಟಾಗಿ ನೋಡಿ ಮರುದಿನ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಹೋಗ್ಬೋದಾಗಿರುತ್ತೆ ವೀಕ್ಷಕರ. ಸೊ ಆದಷ್ಟು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ, ಮುಖ್ಯವಾಗಿ ನಿಮ್ಮ ಒಂದು ಮನೆಯಲ್ಲಿರುವವರಿಗೆ, ಸ್ನೇಹಿತರಿಗೆ, ಯಾರು ಅಪ್ಲಿಕೇಶನ್ ಹಾಕೋರಿದ್ದಾರೆ ಅವ್ರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಹೋಗಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಸೊ ಅವರು ಕೂಡ ಒಂದು BPL ರೇಷನ್ ಕಾರ್ಡನ್ನು ಹಣ ಒಂದು ಪಡೀಲಿ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ಅರ್ಥ ಆಗಿದ್ರೆ ಮತ್ತೆ ಮುಂದಿನ ಮಾಹಿತಿಯಲ್ಲಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.